ಸೊ ಇವತ್ತು ಕೋರ್ಟಿಗೂ ಕೂಡ ಅವ್ರನ್ನ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಜಾಮೀನು ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಆರೋಪಿ ಶ್ರೀಕಾಂತ್ ಪೂಜಾರಿ ಜಾಮೀನು ಭವಿಷ್ಯ ಇವತ್ತು ತೀರ್ಮಾನ ಆಗುತ್ತೆ. ಜಾಮೀನು ಅರ್ಜಿ ಬಗ್ಗೆ ಇವತ್ತು ಆದೇಶ ಬರುತ್ತೆ. ಸ್ವಲ್ಪ ಹೊತ್ತಿನಲ್ಲೇ ಕೋರ್ಟ್ನಿಂದ ಆದೇಶ ಪ್ರಕಟ ಆಗುತ್ತೆ. ಹುಬ್ಬಳ್ಳಿ 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಾದ ಪ್ರತಿವಾದ ಆಲಿಸಿ ತೀರ್ಪನ್ನು ನ್ಯಾಯಾಲಯ ಕಾಯ್ದಿರಿಸಿದೆ. 1992ರಲ್ಲಿ ನಡೆದಂಥ ಘಟನೆ ಇದು. ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ದೊಡ್ಡ ಮಟ್ಟದ ಆಂದೋಲನ ಇದ್ದಿತ್ತು, ಅಂಥ ಸಂದರ್ಭದಲ್ಲಿ ನಡೆದ ಘಟನೆ ಇದು. ಇವರು ಒಂದು ಅಂಗಡಿಗೆ ಬೆಂಕಿ ಹಚ್ಚಿದ್ರು ಅನ್ನುವಂಥ ಗುರುತರ ಆರೋಪವನ್ನು ಶ್ರೀಕಾಂತ್ ಎದುರಿಸ್ತಾ ಇದ್ದರು. 92ರಲ್ಲಿ ನಡೆದಂಥ ಘಟನೆ. ಅದಾದಮೇಲೆ ಜೈಲಿಗೂ ಕೂಡ ಹೋಗಿ ಬಂದಿದ್ದರು. ಕೊನೆಗೆ ಕೋರ್ಟಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹಾಜರಾಗಿರಲಿಲ್ಲ ಅನ್ನುವಂಥ ಮಾತುಗಳು ಕೇಳಿಬಂತು. 1994ರಿಂದ 2014ರವರೆಗೆ ಒಟ್ಟು 12 ಪ್ರಕರಣ ದಾಖಲಾಗಿವೆ. 12 ಪ್ರಕರಣಗಳ ಪೈಕಿ 3 ದೊಂಬಿ ಗಲಭೆ ಕೇಸ್ ಕೂಡ ಇವರ ಮೇಲಿದೆ. 12 ಪ್ರಕರಣಗಳ ಪೈಕಿ 8 ಅಬಕಾರಿ ಕಾಯ್ದೆ ಅಡಿಯಲ್ಲಿ ಅಕ್ರಮ ಸಾರಾಯಿ ಮಾರಾಟ ಕೂಡ ನಡೆಸಲಾಗಿದೆ ಎನ್ನುವಂಥ ಆರೋಪ ಇದೆ. ಬನ್ನಿ, ಈ ಎಲ್ಲ ಘಟನಾವಳಿಗಳಿಗೆ ಸಂಬಂಧಪಟ್ಟಂತೆ ಮಹೇಶ್ ತೆಂಗಿನಕಾಯಿ ಶಾಸಕರು ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ಕಾಂಗ್ರೆಸ್ ಸರ್ಕಾರ ಈ ಪ್ರಕರಣವನ್ನು ಭಾಳ ಜಟಿಲ ಸಮಸ್ಯೆಯಾಗಿ ಮಾಡುವಂಥದ್ರಲ್ಲಿ ಹೊಂಟಿದೆ. ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಕ್ಕಂಥದ್ದನ್ನು ಮಾಡಿದೆ. ಒಂದು ತಪ್ಪು ಮಾಡಿದ್ದಾರೆ. ಆ ತಪ್ಪನ್ನು ಮುಚ್ಚೋ ಸಲುವಾಗಿ ಒಂದು ಸುಳ್ಳನ್ನು ಹೇಳಿ ಒಂದು ತಪ್ಪನ್ನು ಸರಿ ಮಾಡೋಕ್ಕೋಗಿ 100 ಸುಳ್ಳು ಹೇಳುವಂಥ ಪ್ರಯತ್ನದಲ್ಲಿ ಇವತ್ತು ಸರ್ಕಾರ ಬಂದಿದೆ. ಇಲಾಖೆ ಕೂಡ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾವಾಗಲೂ ಕೂಡ ನೀವೇನಾದರೂ ಕೊಡಬೇಕಂದ್ರೆ ನಿಮ್ಮ ಕಡೆನೇ ಇರುತ್ತಲ್ಲ ಡಾಕ್ಯುಮೆಂಟ್. ಅಪರಾಧಿ ಅದನೋ, ನಿರಪರಾಧಿ ಆಗ್ಯಾನೋ, ಕೇಸ್ ಇದೆಯೋ, ತೆಗೆದಿದ್ದಾರ ಅಂತಕ್ಕಂಥ ಮಾಹಿತಿ ಕೋರ್ಟ್ ನಿಮಗೆ ಕೊಡುತ್ತೆ, ಯಾರೋ ನಮ್ಗೆ ಕೊಟ್ಟಿರಂಗಿಲ್ಲ. ಅನೇಕ ಕೇಸುಗಳಲ್ಲಿ ಇವತ್ತು ಖುಲಾಸೆಗೊಂಡಿದ್ದಾನೆ. ಹಾಗಾದರೆ ಇವತ್ತು ಸರ್ಕಾರನೇ ಇವತ್ತು ಹೇಳ್ತಾ ಇದೆ 16 ಕೇಸುಗಳಲ್ಲಿ ಅವನು ಅಪರಾಧಿ ಇದ್ದಂಥವನ್ನ ನೀವು BJP ರಕ್ಷಣೆ ಮಾಡಕೊಂಡ್ರಿ ಅಂತ ಹೇಳತಕ್ಕಂಥ ಮಾತಂತಂದರೆ, ಅಪರಾಧಿ ಇಲ್ಲದಂಥವನ್ನ ಅಪರಾಧಿ ಅಂತ ಹೇಳೋದು ದೊಡ್ಡ ತಪ್ಪು. ಮೊದಲೇದ್ದು ಅವ್ನಿಗೆ ಶಿಕ್ಷೆ ಆಗಿಲ್ಲ, ಯಾವುದರಲ್ಲಿ ಕೂಡ ಶಿಕ್ಷೆ ಆಗಿಲ್ಲ. ಆದರೆ ಶಿಕ್ಷೆ ಆಗಿಲ್ಲ ಕೋರ್ಟ್ನಲ್ಲಿ ಕೇಸ್. ಇನ್ನು ಶ್ರೀಕಾಂತ್ ಪೂಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವರು ಮಾತಾಡಿದ್ದಾರೆ. ಬನ್ನಿ ನೋಡೋಣ. 16 ಕೇಸ್ ಇತ್ತು, ಈಗಿದೆ ಅಂತ ಹೇಳಿಲ್ಲ ನಾವು. 16 ಕೇಸ್ ಇತ್ತು, ಕೆಲವು ಖುಲಾಸೆ ಆಗಿದ್ದಾವೆ. ಈಗ ಅಂಥ ವ್ಯಕ್ತಿಗೆ ಯಾರು ಅಪರಾಧ ಮಾಡಿದ್ರು, 16 ಅಪರಾಧ ಮಾಡಿದ್ದಂತೂ ಸತ್ಯ, ಅದು ಡಾಕ್ಯುಮೆಂಟ್ ಇದೆ. ಆ 16 ಅಪರಾಧ ಮಾಡಿದ್ದಂಥ ಒಬ್ಬ ವ್ಯಕ್ತಿಗೆ ನೀವು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ನನ್ನ ಸಿಂಪಲ್ ಕ್ವಶನ್ ಇಷ್ಟೇ ಅವರಿಗೆ. ಅವನೊಬ್ಬನೇನ ಹಿಂದೂ 26 ಕೇಸ್ಗಳನ್ನು ಅವರು ಪರಿಶೀಲನೆ ಮಾಡಿದ್ದಾರೆ, ಅದು ಕೂಡ ಕೋರ್ಟಿನ ಆದೇಶದ ಮೇಲೆ. ಇವತ್ತು ಆ 26 ಕೇಸಸ್ಸಲ್ಲಿ ಬೇರೆ ಹಿಂದೂಸ್ಗಳಿದ್ದಾರಲ್ವ, ಅವ್ರ್ಯಾರು ಹಿಂದೂಗಳಲ್ವ, ಅವ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ನೀವು. ಇವನೊಬ್ಬ ಪೂಜಾರಿ ಅಂತಕ್ಕಂಥ ವ್ಯಕ್ತಿಯ, ಶ್ರೀಕಾಂತ್ ಪೂಜಾರಿ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ಇಷ್ಟೊಂದು ಹೋರಾಟ ಏನು ಅಂಥೇಳಿ ನಮಗೆ ಅರ್ಥ ಆಗ್ತಿಲ್ಲ. ಅಂದರೆ ಒಂದೇ ಒಂದು, ಇದು ರಾಜಕೀಯ ಉದ್ದೇಶದಿಂದ ಮಾಡ್ತಿದ್ದಾರೆ ಅನ್ನೋದನ್ನು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗೋದು.